ಗೈಸ್ ನೋಡಿ, ನಾನಿವತ್ತು ವರಮಹಾಲಕ್ಷ್ಮಿಗೆ ಮನೆ ಕ್ಲೀನಿಂಗ್ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಫಸ್ಟ್ ರೂಮಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ. ಸೊ ನೋಡಿ, ಇಲ್ಲಿ ಮೇಲೆಲ್ಲ, ಇಲ್ಲಿ ಕವರ್ಡ್ಸ್ ಎಲ್ಲ ಏನೆಲ್ಲ ವಸ್ತುಗಳು ಎಲ್ಲೆಲ್ಲೋ ಬೇಕು ಅಲ್ಲಲ್ಲೇ ಇದೆ. ರೀಪ್ಲೇಸ್ ಆಗಿಬಿಟ್ಟಿದೆ ವಸ್ತುಗಳೆಲ್ಲ. ಇರಬೇಕಾಗಿದ್ದ ಜಾಗ ಯಾವುದಿಲ್ಲ ನೋಡಿ. ಈ ಥರ ಎಲ್ಲ ಫುಲ್ ತುಂಬಿ ಅಧ್ವಾನ ಮಾಡಾಕಿದ್ದಾರೆ. ಸೊ ಫಸ್ಟು ಕವರ್ಡ್ ಬಟ್ಟೆಯಿಂದ ಸ್ಟಾರ್ಟ್ ಮಾಡೋಣ ಕೆಲಸ. ನೋಡಿ, ನಾವು ಎಷ್ಟೇ ಮನೆ ನೀಟಾಗಿಟ್ಟಿದ್ರು ಹಬ್ಬಗಳು ಅಂತ ಬಂದಾಗ, ಸ್ಪೆಷಲ್ ಡೇಸ್ ಬಂದಾಗ ಮತ್ತೆ ಕ್ಲೀನ್ ಮಾಡಬೇಕು ಅಂತ ಮನಸ್ಸಾಗುತ್ತೆ. ಮುಂಚೆ ಎಲ್ಲ ಸ್ವಲ್ಪ ವಾಟ್ರ್ ಬಟ್ಟೆ ಹಾಗೆ ಹೀಗೆ ಆಗಿದ್ರು ಕ್ಲೀನ್ ಮಾಡ್ಕೊಬಿಡ್ತೀವಿ ತಕ್ಷಣಕ್ಕೆ. ಬಟ್ ಇವಾಗ ಪಾಪು ಇದ್ದಾನಲ್ವಾ, ಸೊ ಅವ್ನ ಕಡೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕಾಗಲ್ಲ. ಇದೇ ಕ್ಲೀನಿಂಗ್ ಮಾಡ್ತಾ ಕೂತ್ಕೊಂಡ್ರೆ ಅಂತ ಹೇಳಿ ಸ್ಪೆಷಲ್ ಡೇಸ್ಗಳಲ್ಲಿ ಮಾಡ್ಕೊತೀನಿ. ನೋಡಿ, ದೀಸ್ ಆರ್ ಮೈ ಜಾಕೆಟ್ಸ್. ನಮ್ಮ ಕೊರಿಯೋಗ್ರಾಫರ್ಸ್ಗಳಿಗೆಲ್ಲ ಒಂದು ಕ್ರೇಜ್ ಇರುತ್ತೆ, ಜಾಕೆಟ್ ಕ್ರೇಜ್. ಸೊ ನನಗೂ ಸಿಕ್ಕಾಪಟ್ಟೆ ಜಾಕೆಟ್ಸ್ ಕಲೆಕ್ಷನ್ ಮಾಡ್ಕೊಂಡಿದ್ದೆ ನಾನು ಕ್ಲೀನಿಂಗ್ ಅಂತ ಹೇಳಿ ಇದೊಂದು ಬ್ರಷ್ ತೊಗೊಬಿಟ್ಟಿದ್ದೀನಿ ಗಾಯ್ಸ್. ತುಂಬ ಚೆನ್ನಾಗಿದೆ ಇದು ಬ್ರಷು. ನಾವು ಜಸ್ಟ್ ಹಿಂಗೆ ಮೂಲೆ ಗುಡ್ಸ್ಕೊ ಬರ್ಬೋದು ಇದರಲ್ಲೇನೆ. ಸೊ ನೋಡಿ, ಇವಾಗ ಗುಡ್ಸ್ ತೋರಿಸ್ತೀನಿ. ನೋಡಿ, ನಮಗೆ ಕಣ್ಣಿಗೆ ಕಾಣಿಸಲ್ಲ, ಚಿಕ್ಕ ಚಿಕ್ಕ ಧೂಳು ಇದ್ದೇ ಇರುತ್ತೆ ಇಲ್ಲಿ. ದಿನ ಕ್ಲೀನ್ ಮಾಡ್ಕೊಂಡ್ರೆ ಬರುತ್ತೆ. ಇವಾಗ ಕೇಳಬೇಕು. ಸೊ ನೋಡಿ, ಇಷ್ಟಾದ್ಮೇಲೆ ಒಂದು ಬಟ್ಟೆ ತಗೊಂಡು ಒರೆಸ್ಕೊಬಿಡ್ಬೇಕು. ಕೆಲವರು ಕೆಳಗಡೆ ಪೇಪರ್ ಎಲ್ಲ ಹಾಕ್ತಾರೆ. ಪೇಪರ್ ಎಲ್ಲ ಹಾಕಿದಷ್ಟು ಜಿಲ್ಲೆ ಹುಳಗಳು ಜಾಸ್ತಿ ಆಗುತ್ತೆ. ಸೊ ನಾನು ಪೇಪರ್ ಏನು ಹಾಕಲ್ಲ. ಹಾಕಿದ್ರೆ ಅದೊಂದು ಬಟ್ಟೆ ಹಾಕ್ಬಿಡ್ತೀನಿ ಅಷ್ಟೇ. ನೋಡಿ ಗಾಯ್ಸ್, ನನ್ನ ಸ್ಯಾರಿ ಕಲೆಕ್ಷನ್ಸ್ ಯಾವ್ಯಾವ ಕಲರ್ದೆ ಸ್ಯಾರಿ ಅಂತ ಹೇಳಿ. ಏನು ಪುಸಿ, ಬಿಸ್ಲಿಗೆ ಹಾಕ್ಬೇಕು ಇವಾಗ ಇದನ್ನೆಲ್ಲ ಸ್ವಲ್ಪ ಹೊತ್ತು. ನೋಡಿ, ಇದಂತೂ ಒಂದು ಸರಿನೂ ಹಾಕಿಲ್ಲ ನಾನು. ತಗೊಂಡು ಹೊಲಿಸಿಟ್ಟಿದ್ದಷ್ಟೇ. ಇದು ಒಂದು ಸರಿ ವೇರ್ ಮಾಡಿದ್ದೀನಿ ಅಷ್ಟೇ. ಇದು ಒಂದು 2 ಟೈಮ್ಸ್ ವೇರ್ ಮಾಡಿದ್ದೀನಿ ಅಷ್ಟೇ. ಏನು ಪುಸಿ, ಹೋಗೋದು ಅಲ್ಲ ತಿನ್ನೋಗ ಆಚೆ. ಇದು ನೋಡಿ, ಸ್ವಲ್ಪ ಸಾಫ್ಟ್ ಇದೆ ಅಲ್ಲ. ಸೊ ಇದೊಂದು 3 ಟೈಮ್ಸ್ ಹಾಕಿದ್ದೀನಿ. ಇದು ಒಂದು 3 ಟೈಮ್ಸ್ ಹಾಕಿದ್ದೀನಿ ಅನಿಸುತ್ತೆ. ಇದೆಲ್ಲ ನೋಡಿ ಬ್ಲೌಸಸ್ಸು. ಈ ಸ್ಯಾರಿ ಅಂತೂ ನನ್ನ ಹೋದ ವರ್ಷದ ಬಾಗಣದ ಸ್ಯಾರಿ, ತವ್ರ ಮನೆಯಿಂದ. ಇದನ್ನು ಹೊಲಿಸೇ ಇಲ್ಲ, ಹೊಲಿಸ್ಬೇಕು ಈ ವರ್ಷ ಇದನ್ನು. ಸೊ ಇದು ನನ್ನ, ಇದೆಲ್ಲ ನೆಕ್ಸ್ಟ್ ಒಂದು ತೋರಿಸಿದ್ರೆ ಸೀಮಂತಾಗಿ ಬಂದಿರೋ ಸ್ಯಾರಿಗಳು ಎಲ್ಲ ಹೊಲಿಸಿದ್ದೀನಿ. ನೋಡಿ, ಇದನ್ನು ಒಂದು ಸರಿನೂ ಉಟ್ಕೊಂಡಿಲ್ಲ. ಇದನ್ನು ಒಂದು ಸರಿನೂ ಉಟ್ಕೊಂಡಿಲ್ಲ. ನೋಡಿ, ಇದನ್ನು ಅಷ್ಟೇ. ಇದನ್ನು ಹೊಲಿಸಿದ್ದೀನಿ, ಇನ್ನೂ ಉಟ್ಕೊಂಡಿಲ್ಲ ಒಂದು ಸರಿನೂ. ನೋಡಿ, ಇವಾಗ ನಾನು ರೇಷ್ಮೆ ಸ್ಯಾರಿ ಕಲೆಕ್ಷನ್ಸ್ ತೋರಿಸ್ತೀನಿ ಗಾಯ್ಸ್. ನಂದು ಸಿಲ್ಕ್ ಸ್ಯಾರೀಸ್ ಜಾಸ್ತಿ ರೇಷ್ಮೆಗಿಂತ. ನೋಡಿ, ಇದು ಬಂದು ಸಾಫ್ಟ್ ಸಿಲ್ಕು. ಎಲ್ಲ ಐರನ್ನಿಗೆ ಕೊಡಬೇಕು ಒಂದ್ಸರಿ. ಸೊ ಎಲ್ಲನೂ ಒಣಗಾಕೋಣ ಒಂದ್ಸರಿ ಇವಾಗ ಅಂತ ಹೇಳಿ. ಒಂದು 10 ನಿಮಿಷ ಬಿಸಿಲಲ್ಲಿ ಹಾಕಿ ತೆಗಿಬೇಕಂತೆ ರೇಷ್ಮೆ ಸ್ಯಾರೀಸು ಮತ್ತು ಸಿಲ್ಕ್ ಸ್ಯಾರೀಸ್ ಎಲ್ಲ. ನೋಡಿ ಗಾಯ್ಸ್, ಈ ಸ್ಯಾರಿ ಹಾಸನ್ನು ಸುಧಾ ಸಿಲ್ಸಲ್ಲಿ ತೊಗೊಂಡಿದ್ದು. ಆವಾಗಲೇ 12,500 ಈ ಸ್ಯಾರಿ. ಆ ಕುಚ್ಚೆಲ್ಲ ಕಟ್ಟಿ ಆ ಬ್ಲೌಸ್ ಎಲ್ಲ ಹೊಲಿಸೋ ಅಷ್ಟರಲ್ಲಿ ಅದಕ್ಕೆ ಒಂದು 5,000 ಆಗಿತ್ತು. ಇದು ಮದುವೆ ಟೈಮಲ್ಲಿ ತೊಗೊಂಡಿದ್ದು ಸ್ಯಾರಿ. ಇದು ಕೂಡ ಮದುವೆ ಟೈಮಲ್ಲಿ ತೊಗೊಂಡಿದ್ದು ಸ್ಯಾರಿ. ಒಂದು ಸರಿ ಹಾಕಿದ್ದೀನಿ ಅಷ್ಟೇ ಇದನ್ನು. ಅದಾದಮೇಲೆ ನೋಡಿ, ಇದು ಒಂದು 6,000 ರುಪೀಸ್ ಸ್ಯಾರಿ. ಇದು ಒಂದು 2 ಟೈಮ್ಸ್ ಉಟ್ಕೊಂಡಿದ್ದೀನಿ ಅಷ್ಟೇ ನಾನು. ನೆಕ್ಸ್ಟು ಈ ಸ್ಯಾರೀಸ್ ಯಾವುದೂ ಇರಲಿಲ್ಲ ಗೈಸ್, ಎಲ್ಲ ನಮ್ಮ ಮಮ್ಮಿ ಮನೇಲಿತ್ತು. ಇವಾಗ ವೆಕೇಷನ್ನಿಗೆ ಅಂತ ಹೋದಾಗ ತೊಗೊಬಂದಿದ್ದೆ ಇದನ್ನು. ನೋಡಿ, ಇದು ಬಂದು ನನ್ನ ಸೀಮಂತದ ಸ್ಯಾರಿ. ಇದು ಇಲ್ಲೇ ಬ್ಯಾಂಗ್ಳೂರು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ನೋಡಿ, ಇದು ಒಂದು 5,000 ರುಪೀಸ್ ಸ್ಯಾರಿ ಇದು. ಇದನ್ನು ಒನ್ ಟೈಮ್ ಹಾಕಿದ್ದೀನಿ ಅಷ್ಟೇ, ಸೀಮಂತದಲ್ಲಿ ಹಾಕಿದ್ದು, ಮತ್ತೆ ಹಾಕೇ ಇಲ್ಲ ಮೇ ಬಿ. ನೋಡಿ, ಇದು ಕೂಡ ನನ್ನ ಮದುವೆ ಟೈಮಲ್ಲೇ ತೊಗೊಂಡಿದ್ದು ಸ್ಯಾರಿ. ಚೆನ್ನಾಗಿ ಕಾಣಿಸ್ತಿತ್ತು ಅಂತ ತೊಗೊಬಿಟ್ಟೆ. ಆಮೇಲೆ ಇಷ್ಟೊಂದು ಇರು ನಿಮಿಷ, ಇಷ್ಟೊಂದು ವರ್ಕ್ ಇದೆಯಲ್ಲ ಅಂತ ಹೇಳಿ ಉಟ್ಕೊಂಡೇ ಇಲ್ಲ, ಒಂದೇ ಸರಿ ಹಾಕಿದ್ದನ್ನು. ಮತ್ತು ಈ ಸ್ಯಾರಿ ಕೂಡ ಸೇಮ್ ಮದುವೆ ಟೈಮಲ್ಲೇ ತೊಗೊಂಡಿದ್ದು. ನಾನು ತುಂಬ ಅಂದರೆ ಸ್ಯಾರಿನೇ ಇರಲಿಲ್ಲ ಗೈಸ್. ಒಂದು 2-3 ಅಷ್ಟೇ ಸ್ಯಾರಿ ಇಟ್ಕೊಂಡಿದ್ದೆ ಕಾಲೇಜಲ್ಲಿ ಫಂಕ್ಷನ್ ಇದ್ದಾಗ ಹಾಕೊಳ್ಳೋಕ್ಕಂತ. ಮದುವೆ ಟೈಮ್ ಸಿಕ್ಕಾಪಟ್ಟೆ ಸ್ಯಾರೀಸ್ ತೊಗೊಂಡೆ. ಇದು ನೋಡಿ, ನನ್ನ ಫೇವ್ರೆಟ್ ಕಲರ್. ಮತ್ತು ದಿಸ್ ಈಸ್ ಒನ್ ಆ್ಯಂಡ್ ಓನ್ಲಿ ಮೈ ಫೇವ್ರೆಟ್ ಸ್ಯಾರಿ. ನೋಡಿ, ಇದು ಕೂಡ 12,500 ರೂಪಾಯಿನೇ ಸ್ಯಾರಿ. ಏನು ಆವಾಗಲೇ ಈ ಸ್ಯಾರಿ ತೋರಿಸ್ದೆ, ಪಿಂಕ್. ಇದು ಕೂಡ ಸೇಮ್ ಕಾಸ್ಟ್ ಸ್ಯಾರಿ. ಕಲರ್ ಕಾಂಬಿನೇಷನ್ ನೋಡಿ,
ಇದಕ್ಕೆ ಆಪೋಸಿಟ್ ಏನು ಕಾಂಬಿನೇಷನ್ ಬಂದಿದೆ, ಇದರಲ್ಲಿ ಸೇಮ್ ಸ್ಯಾರಿ ಪಿಂಕು, ಬ್ಲೌಸು ಬ್ಲೂ. ಇದು ಬ್ಲೂ ಸ್ಯಾರಿ, ಪಿಂಕ್ ಬ್ಲೌಸು. ಸೊ ನಂಗೆ ಕಲರ್ ತುಂಬ ಇಷ್ಟ ಇದು ಅಂತ ಹೇಳಿ ತಗೊಂಡೆ. ಇದನ್ನು ತುಂಬ ಸರಿ ಹಾಕ್ಕೊಂಡಿದ್ದೀನಿ ನಾನು. ತುಂಬ ಅಂದರೆ ನಾನು ಸ್ಯಾರಿ ವೇರ್ ಮಾಡೋದು ಕಡಿಮೆ, ಬಟ್ ವೇರ್ ಮಾಡಿರೋ ತುಂಬ ಹಾಕ್ಕೊಂಡಿರೋ ಸ್ಯಾರಿ ಅಂದರೆ ಇದೇನೆ. ನನ್ನ ಫೇವ್ರೆಟ್ ಸ್ಯಾರಿ ಅದು. ನೋಡಿ ನೆಕ್ಸ್ಟ್ ಬಂದು ಧಾರೆ ಸ್ಯಾರಿ ತೋರಿಸ್ತೀನಿ ನೋಡಿ ಬಂದು. ಇದು ನೋಡಿ ಗೈಸ್, ಆವಾಗಲೇ 35,000 ಸ್ಯಾರಿ. ಇದು ಫುಲ್ಲು ವೆಯ್ಟ್. ಎಷ್ಟು ವೆಯ್ಟ್ ಇದೆ ಅಂದರೆ ಸ್ಯಾರಿ ತುಂಬ ವೆಯ್ಟ್ ಇದೆ. ನನಗೆ ಒಂದು ಡ್ರೀಮ್ ಇತ್ತು, ರೆಡ್ ಸ್ಯಾರಿನೇ ಹಾಕೋಬೇಕು ಮದುವೆಗೆ ಅಂತೆಲ್ಲ. ಸೊ ನೋಡಿ ಫುಲ್ಲು ವರ್ಕ್ ಮಾಡಿಸಿ ಇದ್ರ ಬ್ಲೌಸ್ ತೋರಿಸ್ತೀನಿ ನಾನು ನಿಮ್ಗೆ ಆಮೇಲೆ. ನೋಡಿ ಸಿಕ್ಕಾಪಟ್ಟೆ ವೆಯ್ಟ್ ಉಂಟು ಗಾಯ್ಸ್. ಉಟ್ಕೊಂಡ್ರೆ ಇದನ್ನು ವೆಯ್ಟ್ಗೆ ಬಿಚ್ಚಿಬಿಡ್ಬೇಕು ಅನಿಸುತ್ತೆ, ಅಷ್ಟು ವೆಯ್ಟ್ ಇದೆ ಈ ಸ್ಯಾರಿ. ಇದು ನಮ್ಮ ಹಾಸನಲ್ಲಿ ಮಾಂಗಲ್ಯ ಸಿಲ್ಕ್ಸ್ ಅಂತ ಇತ್ತು, ಅಲ್ಲಿ ತೊಗೊಂಡಿದ್ದು ಸ್ಯಾರಿ. ಇವಾಗ ಅಂಗಡಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಇಲ್ಲ ಅದು. ನೆಕ್ಸ್ಟು ಇನ್ನೆರಡು ಸ್ಯಾರಿ ತೋರಿಸ್ತೀನಿ ನೋಡಿ. ನಾನು ಆಲ್ಮೋಸ್ಟು ಬಾರ್ಡರ್ ಸ್ಯಾರೀಸ್ ಕಡಿಮೆ ನಾನಾಗೆ ತೊಗೊಂಡಾಗ ಗಿಫ್ಟ್ ಬಂದಿದೆ ಬಾರ್ಡರ್ ಸ್ಯಾರೀಸು. ನೋಡಿ ಎಲ್ಲ ಈ ಥರ ಸಾಫ್ಟ್ ಸಿಲ್ಕಾಗಿ ತೊಗೊಂಡಿರೋದು ನಾನು. ಇದು ಕೂಡ ಇದು 13,000 ಸ್ಯಾರಿ. ಇದು ಕೂಡ ಹಾಸನ ಸುಧಾ ಸಿಲ್ಕ್ಸಲ್ಲೇ. ನೋಡಿ ಇದಕ್ಕೂ ಕಾಂಬಿನೇಷನ್ ಬ್ಲೂ ಬಂದಿದೆ. ಇದನ್ನು ನಾನು 2 ಟೈಮ್ಸ್ ಹಾಕಿರ್ಬೋದು ಅಷ್ಟೇ ಗೈಸ್ ಈ ಸ್ಯಾರಿ. ಇವಾಗ ಇದನ್ನೆಲ್ಲ ಸ್ವಲ್ಪ ಒಣಗಿಸ್ಬಿಟ್ಟು ವಾಶಿಗೆ ಕೊಟ್ಬಿಟ್ಟು ಐರನ್ ಮಾಡಿಸಿ ಇಡಬೇಕು. ನೋಡಿ ಉಟ್ಟೆ ಇಲ್ಲ ಸ್ಯಾರಿಗಳನ್ನ. ತುಂಬ ಇಷ್ಟಪಟ್ಟು ತೊಗೊಂಡಿರೋ ಸ್ಯಾರೀಸ್ ಇವೆಲ್ಲ. ಇದು ಈ ಥರದ್ದು ನೋಡಿ ಸಾಫ್ಟ್ ಸಿಲ್ಕ್ ಎಲ್ಲ ಹೇಗಾದರೂ ಉಟ್ಕೊಬಿಡ್ಬೋದು, ನಾವು ಹೇಗೆ ಉಡ್ತೀವಿ ಆಗ ಕೂರುತ್ತೆ, ಹಿಂಸೆ ಕೊಡಲ್ಲ ಈ ಸ್ಯಾರೀಸ್ ಅಂತ ಹೇಳಿ ಅಷ್ಟೇ. ನೋಡಿ ನೆಕ್ಸ್ಟು ಇನ್ನೊಂದು ಸ್ಯಾರಿ ತೋರಿಸ್ತೀನಿ ನೋಡಿ. ಇದು ರಿಸೆಪ್ಷನ್ಗೆ ಅಂತ ತೊಗೊಂಡಿದ್ದು ಸ್ಯಾರಿ, ಬಟ್ ರಿಸೆಪ್ಷನ್ಗೆ ಗೌನ್ ಎಲ್ಲ ಹಾಕಿದ್ದೆ ನೋಡಿ. ಇದು ಕೂಡ 25,000 ರುಪೀಸ್ ಸ್ಯಾರಿ. ಇದು ಹಾಸನಲ್ಲಿ ಯಾವುದು ಬಟ್ಟೆ ಅಂಗಡಿ, ವಿಮಲ್ ಜ್ಯೋತಿ ಅಂತ ಹಾಸನವ್ರಿಗೆ ಗೊತ್ತಿರುತ್ತೆ. ಸೊ ಅದು ಫೇಮಸ್ ಸ್ಯಾರಿ ಅಂಗಡಿ ನಮ್ಮ ಹಾಸನಲ್ಲಿ. ಸೊ ಅಲ್ಲಿ ತೊಗೊಂಡಿದ್ದು ಸ್ಯಾರಿ ಇದು 25,000 ರುಪೀಸ್ ಸ್ಯಾರಿ. ಇದ್ರ ಬ್ಲೌಸಸ್ ಎಲ್ಲ ತುಂಬ ಗ್ರ್ಯಾಂಡಾಗಿ ಹೊಲಿಸಿದ್ದೀನಿ ಗೈಸ್. ನಾನು ಬ್ಲೌಸಸ್ ತೋರಿಸ್ತೀನಿ ರೀ. ನೋಡಿ ನಾನು ಕಾಸ್ಟ್ಲಿ ಸ್ಯಾರೀಸ್ ಎಲ್ಲ ಒಂದು ಸೈಡ್ ಹಾಕಿದ್ದೀನಿ, ಒಂದು ನಾರ್ಮಲ್ ಸ್ಯಾರೀಸ್ ಎಲ್ಲ ಒಂದು ಸೈಡ್ ಹಾಕಿದ್ದೀನಿ. ನಾನು ನಿಮಗೆ ಜಸ್ಟ್ ಇಲ್ಲಿ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಬ್ಲೌಸ್ ಮಾತ್ರ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗೆಲ್ಲ ವರ್ಕ್ ತುಂಬ ಕಡಿಮೆಗೆ ಮಾಡ್ತಾರೆ, ಬಟ್ ನಾನು ಮಾಡಿಸೋ ಟೈಮಲ್ಲಿ ತುಂಬ ಕಾಸ್ಟ್ಲಿ ಇತ್ತು. ನೋಡಿ ಮಿರರ್ ವರ್ಕ್ ಮಾಡಿಸಿದ್ದೀನಿ ಒಂದು ಸ್ಯಾರಿಗೆ. ಇದು ಬಂದು ನನ್ನ ಫೇವ್ರೆಟ್ ಸ್ಯಾರಿ ಬ್ಲೂ ಅಂತ ಹೇಳಿದೆ ಗೊತ್ತಾ ಈ ಸ್ಯಾರಿ, ಇದ್ರ ಬ್ಲೌಸ್ ಇದು ನೋಡಿ. ಇದು ಇವಾಗ ಏನು ತೋರಿಸ್ದೆ, ವಿಮಲ್ ಜ್ಯೋತಿ ಸ್ಯಾರಿ ಅಂತ ಹೇಳಿ ಪಿಂಕ್ ಸ್ಯಾರಿ, ಇದು ಅದ್ರ ಬ್ಲೌಸ್. ಈ ನೋಡಿ ಈ ಬ್ಲೌಸ್ ಮಾತ್ರ ತುಂಬ ಗ್ರ್ಯಾಂಡಾಗಿ ವರ್ಕ್ ಮಾಡಿಸಿದ್ದೆ ನೋಡಿ. ಈ ಬ್ಲೌಸ್ ವರ್ಕಿಗೆ ಅವಾಗ 6,000 to 7,000 ರುಪೀಸ್ ಕೊಟ್ಟಿದ್ದೆ. ಪರ್ಫೆಕ್ಟಾಗಿ ನೆನಪಿಲ್ಲ ಎಷ್ಟು ಅಂತ, ಎಕ್ಸಾಕ್ಟಾಗಿ ನೆನಪಿಲ್ಲ. 6,000 or 7,000 ಕೊಟ್ಟಿದ್ದೆ ನೋಡಿ. ಯಾವುದೂ ಇಲ್ಲಿ ಇಟ್ಕೊಂಡಿಲ್ಲ, ಎಲ್ಲ ನಮ್ಮ ಮಮ್ಮಿ ಮನೇಲಿ ಇಟ್ಟಿದ್ದೆ. ಸೊ ಈ ಸಾರಿ ತೊಗೊಂಡು ಬಂದಿದ್ದೀನಿ ಎಲ್ಲನೂ ನೋಡಿ ಗೈಸ್. ಇನ್ನೊಂದು ಈ ಥರ ತುಂಬ ಗ್ರ್ಯಾಂಡ್ ವರ್ಕ್ ಮಾಡಿಸಿದ್ರೆ ಹಾಕೊಳ್ಳಿಕ್ಕೂ ಹಿಂಸೆ ಅನಿಸುತ್ತೆ. ನನಗೆ ಇದು ಮಾಡಿಸಾದ್ಮೇಲೆ ರಿಯಲೈಸ್ ಆಯಿತು. ಸೊ ಇದು ನೋಡಿ ಪಿಂಕ್ ಸ್ಯಾರಿ. ಇವಾಗ ಏನು ತೋರಿಸ್ತೆ ಈ ಸ್ಯಾರಿ ಇದೆಯಲ್ವಾ, ಇದ್ರ ಕಾಂಬಿನೇಷನ್ ಬ್ಲೌಸ್ ಇದು ನೋಡಿ. ಇದಕ್ಕೂ ಕೂಡ ಥರ ಸ್ಟೋನ್ ವರ್ಕ್ ಮಾಡಿಸಿದ್ದೀನಿ. ಇದಕ್ಕೆಲ್ಲ ಅವಾಗ ಏನು 4,500-5,000 ಕೊಟ್ಟಿದ್ದೆ ಅಂತ ಕಾಣಿಸುತ್ತೆ. ತುಂಬ ವರ್ಷ ಆಯ್ತಲ್ಲ, ಅದು ಎಕ್ಸಾಕ್ಟಾಗಿ ನೆನಪಿಲ್ಲ. ಇದು ನೋಡಿ ನನ್ನ ಧಾರೆ ಸ್ಯಾರಿ, ಇದು ರೆಡ್ ಸ್ಯಾರಿ ತೋರಿಸ್ತೆ ಅಲ್ವಾ ಅವಾಗಲೇ, ಆ ಸ್ಯಾರಿದು ಬ್ಲೌಸು. ಇದನ್ನು ತುಂಬ ಪಿಂಕ್ ಸ್ಯಾರಿಯಷ್ಟು ಗ್ರ್ಯಾಂಡಾಗಿ ಬ್ಲೌಸ್ ಹೊಲಿಸಿಲ್ಲ ನೋಡಿ. ಎಲ್ಲ ಹ್ಯಾಂಡ್ ವರ್ಕೇ ಮಾಡಿಸಿರೋದು ನಾನು ನೋಡಿ. ಮಷಿನ್ ವರ್ಕೆಲ್ಲ ಕಡಿಮೆ ಆಗಿತ್ತು. ಇದು ಫುಲ್ ಬೀಡ್ಸ್ ಮತ್ತು ಸ್ಟೋನ್ ವರ್ಕು. ನಾನು ಹ್ಯಾಂಡ್ ವರ್ಕೇ ಮಾಡಿಸಿದ್ದೆ. ಹ್ಯಾಂಡ್ ವರ್ಕೇ ಬೇಕಂತ, ಯಾಕಂದರೆ ಎಲ್ಲ ಕಾಸ್ಟ್ಲಿ ಸ್ಯಾರೀಸ್ ಅಲ್ವಾ. ಸೊ ಹ್ಯಾಂಡ್ ವರ್ಕೇ ಮಾಡಿಸಿದ್ದೆ ನೋಡಿ. ಎಲ್ಲ ಐರನಿಗೆ ಕೊಡಬೇಕು ಗೈಸ್, ಎಲ್ಲ ಫುಲ್ಲು ಮುದ್ದೆ ಹೋಗ್ಬಿಟ್ಟಿದೆ ನೋಡಿ. ಇದು ಬಂದು ನನ್ನ ಸೀಮಂತ ಸ್ಯಾರಿ. ಇದು ಮಷಿನ್ ವರ್ಕ್ ಮಾಡಿಸಿದ್ದೆ. ಸೊ ತುಂಬ ಗ್ರ್ಯಾಂಡಾಗಿ ಏನು ಮಾಡಿಸಿಲ್ಲ ಇದನ್ನು ನೋಡಿ. ಈ ಥರ ಜಸ್ಟ್ ಮಷಿನ್ ವರ್ಕು ಸಿಂಪಲ್ಲಾಗಿ ಮಾಡಿಸಿದ್ದೆ. ಯಾಕಂದರೆ ಸೀಮಂತ ಟೈಮಲ್ಲಿ ಹಿಂಸೆ ಆಗುತ್ತಲ್ವಾ, ತುಂಬ ಗ್ರ್ಯಾಂಡ್ ವರ್ಕ್ ಎಲ್ಲ ಮಾಡಿಸಿದ್ರೆ ಹಾಕ್ಕೊಳ್ಳಿಕ್ಕೆ ಆಗಲ್ಲ. ಸೊ ಸಿಂಪಲ್ಲಾಗಿ ಮಾಡಿಸಿದ್ದೆ ಇದನ್ನು
ಗ್ರೀನ್ ಸ್ಯಾರಿನೇ ಬೇಕು ಅಂತ, ನಾರ್ಮಲ್ ಗ್ರೀನ್ ಇತ್ತಲ್ಲ ಅಂತ ಬಾಟಲ್ ಗ್ರೀನ್ ಉಟ್ಕೊಂಡು ಬಾಟಲ್ ಗ್ರೀನೇ ಬೇಕು ಅಂತಂದಿದ್ದೆ. ನೋಡಿ ಇದು ಬಂದು ಇವಾಗ ಒಂದು ಸ್ಯಾರಿ ತೋರಿಸ್ದೆ ಗೊತ್ತಾ, ಇದು ಸಾಫ್ಟ್ ಸಿಲ್ಕು, ಇದೆಲ್ಲ ಪ್ಯೂರ್ ಸಿಲ್ಕು. ನಾನೇನು 3 ಸ್ಯಾರೀಸ್ ತೋರಿಸ್ದೆ, ಬ್ಲೂ, ಪಿಂಕ್ ಮತ್ತು ಗ್ರೀನಲ್ಲಿ, ಎಲ್ಲ ಪ್ಯೂರ್ ಸಿಲ್ಕ್ ಸ್ಯಾರೀಸು. ನೋಡಿ ಇದ್ರ ವರ್ಕ್ ಬಂದು ಈ ಥರ ಮಾಡಿಸಿದ್ದೀನಿ, ಮಿರರ್ ವರ್ಕು ನೋಡಿ. ನೋಡಿ ಇದು ಕೂಡ 5000 ರುಪೀಸ್ ಆಗಿತ್ತು ಆವಾಗಲೇ. ಹ್ಯಾಂಡ್ ವರ್ಕ್ ಎಲ್ಲ ತುಂಬ ಕಾಸ್ಟ್ಲಿ ನಮ್ಮ ಹಾಸನಲ್ಲಿ. ನೋಡಿ ಸ್ಲೀವ್ಸಿಗೆ ಈ ಥರ ಮಾಡಿಸಿದ್ದೀನಿ. ಮಷಿನ್ ವರ್ಕ್ ಎಲ್ಲ ಕಡಿಮೆಗೆ ಮಾಡ್ತಾರೆ, ಬಟ್ ಹ್ಯಾಂಡ್ ವರ್ಕ್ ಎಲ್ಲ ಫಿಕ್ಸ್ಡ್ ಪ್ರೈಸು, ಸೊ ಕಾಸ್ಟ್ಲಿ ಇರುತ್ತೆ. ನೋಡಿ ಗೈಸ್, ಓಕೆನಾ? ಇದು ಗ್ರೀನ್ ಸ್ಯಾರಿದು. ಮತ್ತು ಅದು ಬಿಟ್ಟರೆ ತುಂಬ ಬ್ಲೌಸಸ್ ಇದೆ, ಅದು ಬೇಡ, ಲೇಟ್ ಇಟ್. ನೆಕ್ಸ್ಟು ಇದು ಕೂಡ ನನ್ನ ಮದುವೆ ಟೈಮಲ್ಲಿ ತೊಗೊಂಡಿದ್ದು ಸ್ಯಾರಿ. ನೋಡಿ ತುಂಬ ಚೆನ್ನಾಗಿದೆ ಸ್ಯಾರಿ ಇದು. ನೋಡಿ ಇದ್ರ ಬ್ಲೌಸ್ ನೋಡಿದ್ರೆ ನನಗೆ ಸ್ಯಾರಿ ಇಷ್ಟ ಆಗಿದ್ದು ಗೈಸ್. ಬ್ಲೌಸ್ ತೋರಿಸ್ತೀನಿ ರೀ. ಬ್ಲೌಸು ನೋಡಿ ತುಂಬ ಚೆನ್ನಾಗಿದೆ ಬ್ಲೌಸ್ ಇದ್ರದ್ದು. ನೋಡಿ ಇದನ್ನ ಬೋಟ್ ನೆಕ್ ಮಾಡಿ ಹೊಲಿಸ್ಕೊಂಡಿದ್ದೆ. ನೋಡಿ ಸ್ಲೀವ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಸೊ ನನಗೆ ಸ್ಯಾರಿಗಿಂತ ಬ್ಲೌಸ್ ನೋಡಿ ಇಷ್ಟ ಆಗಿ ಈ ಸ್ಯಾರಿ ತೊಗೊಂಡಿದ್ದೆ. ನೋಡಿ ಗೈಸ್, ಇದು ನನ್ನ ಫಸ್ಟ್ ಸ್ಯಾರಿ, ನನ್ನ ಫೇವ್ರೆಟ್ ಸ್ಯಾರಿ ಕೂಡ. ನಾನು ಕಾಲೇಜ್ ಟೈಮಲ್ಲಿ ತೊಗೊಂಡಿದ್ದು. ನಮ್ಮ ಕಾಲೇಜಲ್ಲಿ ನನ್ನ ಈವೆಂಟ್ ಇತ್ತು, ಅಲ್ಲಿ ಆ್ಯಂಕರಿಂಗ್ ಮಾಡಿದ್ದೆ, ನನ್ನ ಫಸ್ಟ್ ಆ್ಯಂಕರಿಂಗ್ ಅದು ಕಾಲೇಜ್ ಸ್ಟೇಜಲ್ಲಿ. ಸೊ ಅಲ್ಲಿಗೆ ಸ್ಯಾರಿನೇ ಹಾಕೋಬೇಕಂತ ಪ್ಲ್ಯಾನ್ ಆಗಿತ್ತು. ಸೊ ಆ ಟೈಮಲ್ಲಿ ನಾನು ಹೋದಾಗ ನನಗೆ ತುಂಬ ಅಟ್ರ್ಯಾಕ್ಟ್ ಆಗಿತ್ತು ಸ್ಯಾರಿ ಇದು. ಇದು ತುಂಬ ಚೆನ್ನಾಗಿ ಕಾಣುತ್ತೆ ಕೂಡ ನನಗೆ ಈ ಕಲರು. ಸೊ ನನಗೆ ಅಂಗಡಿನಲ್ಲಿ ಬಟ್ಟೆ ತೊಗೊಳ್ಲಿಕ್ಕಂತ ಹೋದಾಗ ಅದೇನೋ ನಾನು ಈ ಥರ ಕಲರ್ಸ್ ಎಲ್ಲ ಇಷ್ಟಪಡಲ್ಲ, ಬಟ್ ಈ ಸ್ಯಾರಿ ತುಂಬ ಇಷ್ಟಪಟ್ಟು ತೊಗೊಂಡಿದ್ದೆ. ಇದು ಆಲ್ಮೋಸ್ಟ್ ಯಾವ ಟೈಮ್ ಅಂದರೆ 2014-15 ಟೈಮಲ್ಲಿ, 14 ಟೈಮಲ್ಲಿ ಮೇ ಬಿ. ಇದೇ ನನ್ನ ಫಸ್ಟ್ ಸ್ಯಾರಿ. ನೋಡಿ ನಂಗೆ ತುಂಬ ಇಷ್ಟ ಈ ಸ್ಯಾರಿ. ಒಂದನ್ನು ಸಪ್ರೇಟಾಗಿ ಇದ್ರಲ್ಲಿ ಹಾಕ್ಬಿಟ್ಟು ಸೇಫಾಗಿ ಇಟ್ಬಿಟ್ಟಿದ್ದೀನಿ. ನೋಡಿ ಗೈಸ್, ಇದು ನನ್ನ ತಮ್ಮ, ಇನ್ನೊಬ್ಬ ತಮ್ಮ ಇದ್ದಾನೆ ಸ್ಯಾಂಡಿ ಅಂತ ಹೇಳಿ, ಅವನು ರಾಖಿಗೆ ಕೊಟ್ಟಿದ್ದು 1 ವರ್ಷದಲ್ಲಿ. ಹೋದ ವರ್ಷ ಕೊಟ್ಟಿದ್ದು, ಅಲ್ಲ ಆಚೆ ವರ್ಷ. ಇದು ಫಸ್ಟ್ ಇಯರ್ ಅವನು ರಾಖಿಗೆ ಕೊಟ್ಟಿದ್ದು ಸ್ಯಾರಿ. ಇದು ನಾನು 2 ಇಯರ್ಸ್ ಬ್ಯಾಕ್ ವರಮಹಾಲಕ್ಷ್ಮಿಗೆ ಅಂತ ತೊಗೊಂಡಿದ್ದು ಸ್ಯಾರಿ. ಇದು ಹೊಲಸು ಇಲ್ಲ, ಹುಟ್ಟು ಇಲ್ಲ ಒಂದು ಸರಿನೂ. ಇದಿಲ್ಲ ಬ್ಯಾಂಗ್ಳೂರ್ ತೊಗೊಂಡಿದ್ದು. ಇದು ಹೋದ ವರ್ಷ ವರಮಹಾಲಕ್ಷ್ಮಿಗೆ ತೊಗೊಂಡಂಥ ಸ್ಯಾರಿ. ಇದನ್ನು ಕೂಡ ಹೊಲಿಸಿಲ್ಲ. ಇದು ನಮ್ಮ ಹಾಸನ್ ವಿಮಲಲ್ಲೇ ತೊಗೊಂಡಿದ್ದು ಸ್ಯಾರಿ, ಹೊಲಿಸಿಲ್ಲ, ಇದನ್ನು ಹೊಲಿಸ್ಬೇಕು. ಆಮೇಲೆ ನೋಡಿ ಇದು ನನ್ನ ಲೆಹೆಂಗಾ. ಇದು ನನ್ನ ಕಾಲೇಜ್ ಡೇಸಲ್ಲಿ ತೊಗೊಂಡಿರೋ ಲೆಹೆಂಗಾ ಗೈಸ್. ಇದು ನೋಡಿ ಲೆಹೆಂಗಾ ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಫೇವ್ರೆಟ್ ಲೆಹೆಂಗಾ ಇದು. ನೋಡಿ ಫುಲ್ಲು ಫ್ರಿಲ್ ಬರುತ್ತೆ, ಬ್ಲೌಸು ಕೂಡ ಚೆನ್ನಾಗಿದೆ. ನನ್ನ ಫೇವ್ರೆಟ್ ಲೆಹೆಂಗಾ ಇದು. ನೋಡಿ ಇದು ನನ್ನ ಮದುವೆ ರಿಸೆಪ್ಷನ್ಗೆ ಅಂತ ತೊಗೊಂಡಿದ್ದು ಲೆಹೆಂಗಾ. ನನಗೆ ತುಂಬ ಈ ಜಿಗಿ ಈ ಸ್ಟೋನ್ ವರ್ಕು, ಮಿರರ್ ವರ್ಕು ಕಂಪ್ಲೀಟ್ ಆಗಿದ್ರೆ ಇಷ್ಟ ಆಗಲ್ಲ. ಸೊ ಇದಕ್ಕೆ ಈ ಥರ ತೊಗೊಂಡಿದ್ದೆ. ನೋಡಿ ಇವಾಗ ಕ್ಯಾನ್ ಹಾಕ್ಕೊಂಡಿದ್ದೆ, ಸೊ ಫುಲ್ಲಾಗಿ ಕಾಣಿಸ್ತಿತ್ತು. ಇದು ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಇತ್ತು. ಸೊ ಅದು ಅವಾಗಿಂದಲ್ವಾ, ತುಂಬ ವರ್ಷಗಳೇ ಆಯಿತು. ಇವಾಗೆಲ್ಲ ತುಂಬ ಪ್ಯಾಟರ್ನ್ಸ್ ಬಂದಿದೆ, ಬಟ್ ನಮ್ಮ ಟೈಮಲ್ಲಿ ಈ ಥರದ್ದು ಸ್ವಲ್ಪ ಟ್ರೆಂಡಿಂಗ್ ಇತ್ತು. ಸೊ ಈ ಥರ ಬ್ಲೌಸ್ ಹೊಲಿಸಿದ್ದೆ ಇದಕ್ಕೆ. ಮತ್ತು ದುಪ್ಪಟ್ಟ ಬಂದು ನೋಡಿ, ಸಾರಿ ನನಗೆ ಬರ್ತಾಗ್ತದೆ ಯಾವ ಥರ ಅಂತೇಳಿ. ನೋಡಿ ಈ ಥರ ದುಪ್ಪಟ್ಟ. ಸೊ ದುಪ್ಪಟ್ಟ ಇಷ್ಟ ಆಗಿ ತೊಗೊಂಡಿದ್ದೆ ಅಂತ ಹೇಳಿ. ಸೊ ನೋಡಿ ಇದು ಬಂದು ನಾನು ತುಂಬ ವೆಯ್ಟ್ ಮಾಡಿ ತೊಗೊಂಡಂಥ ಸ್ಯಾರಿ, ಮೈಸೂರು ಸಿಲ್ಕ್ ಸ್ಯಾರಿ, ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಇದು. ನಾನು ರೀಸೆಂಟಾಗೆಲ್ಲ ನಾನು ವೀಡಿಯೋಸಲ್ಲಿ ಹಾಕಿದ್ದೀನಿ, ಮದುವೆಗಳಲ್ಲಿ ಉಟ್ಕೊಂಡಿದ್ದೆ. ನಮ್ಮ ಅಣ್ಣನ ಮದುವೆ ರೀಸೆಂಟಾಗಿ ಹಾಕಿದ್ದೆ. ಸೊ ಚಿಕ್ಕಮಂಗ್ಳೂರಿಗೆ ಹೋಗಿದ್ದಾಗ ಈ ಸ್ಯಾರಿ ವೀಡಿಯೋಸ್ನಲ್ಲಿ ಹಾಕಿದ್ದೀನಿ, ನೋಡ್ಬೋದು ನೀವು. ತುಂಬ ಇಷ್ಟ ಆಗಿರೋ ಕಲರ್ ನನಗಿದು. ನಾನು ಸ್ಯಾರೀಸ್ ತೊಗೊಳ್ಬೇಕಿದ್ರೆ ತುಂಬ ಅಂಗಡಿ ಹುಡುಕ್ತೀನಿ ಗೈಸ್, ತುಂಬ ಚೂಸ್ ಮಾಡ್ತೀನಿ. ನನಗಿಷ್ಟ ಆಗಿದ್ದ ಕಲರೇ ಬೇಕಂತ ಹೇಳಿ. ಇದು 10,500 ಸ್ಯಾರಿ ಇದು. ಇದು ಕೂಡ ಈಗ ರೀಸೆಂಟಾಗಿ ತೊಗೊಂಡಿರೋ ಸ್ಯಾರಿ. ನೋಡಿ ರೇಷ್ಮೆ ಸ್ಯಾರೀಸ್ ಎಲ್ಲ ಈ ಥರ ಪಂಚದಲ್ಲಿ ಕವರ್ ಮಾಡಿ ಇಡಬೇಕು, ಹಾಗೆ ಇಟ್ಬಿಟ್ರೆ ಹಾಳಾಗುತ್ತೆ. ಸೊ ನಾನು ಯಾವಾಗಲೂ ಈ ಥರ ರೇಷ್ಮೆ ಸ್ಯಾರಿ ಎಲ್ಲ ಪಂಚದಲ್ಲಿ ಕವರ್ ಮಾಡಿ ಇಡ್ತೀನಿ. ಈಗ ಐರನ್ ಮಾಡಿಸ್ಬೇಕಾಗಿರೋದು ಮಾತ್ರ ಮೇಲೆ ಒಣಗಾಕ್ತೀನಿ ಅಷ್ಟೇ. ನೋಡಿ ಇದು ನನ್ನ ಅತ್ತಿಗೆ ಕೊಟ್ಟಿದ್ದ ಸ್ಯಾರಿ, ಹೋದ ವರ್ಷ ನನ್ನ ಆ್ಯನಿವರ್ಸರಿನಲ್ಲಿ 2 ಇಯರ್ಸ್ ಬ್ಯಾಕು.
ನೋಡಿ ನನಗೆ ಈ ಥರ ಸಿಂಪಲ್ ಸ್ಯಾರೀಸ್ ತುಂಬ ಇಷ್ಟ ಆಗುತ್ತೆ ಗಾಯ್ಸ್. ಇದನ್ನು ಕೂಡ ಹೊಲಿಸಿ ಹಾಕೋಬೇಕು, ಯಾವಾಗ ಟೈಮ್ ಬರುತ್ತೋ ಗೊತ್ತಿಲ್ಲ. ತುಂಬ ಇಷ್ಟ ಆಯಿತು ಸ್ಯಾರಿ ನನಗಿದು. ಥ್ಯಾಂಕ್ ಯು ಅದಕ್ಕೆ. ಸೊ ವೈಸ್ ನೋಡಿ, ಇನ್ನೂ ಒಂದು 25 to 30 ಸ್ಯಾರೀಸ್ ಉಂಟು, ಸಿಂಪಲ್ ಸ್ಯಾರೀಸು. ಎಲ್ಲ ತೋರಿಸಿದ್ರೆ ವೀಡಿಯೋ ಲೆಂತಿ ಆಗುತ್ತೆ ಅಂತ ಹೇಳಿ ತೋರಿಸ್ತಿಲ್ಲ. ಸೊ ನೋಡಿ, ಎಲ್ಲ ಫಿಲ್ಟರ್ ಮಾಡಿ ಎಲ್ಲನೂ ಎತ್ತಿಟ್ಕೊಂಡೆ, ಎಲ್ಲ ಫೋಲ್ಡ್ ಮಾಡಿ ಇಟ್ಕೊಂಡೆ, ಜೋಡಿಸೋ ಟೈಮು. ಮನೆ ಕೆಲಸ ಹೀಗೆ ಮತ್ತೆ ಮುಂದುವರಿಯುತ್ತೆ. ಸಿಗೋಣ ಮತ್ತೆ ನೆಕ್ಸ್ಟ್ ವೀಡಿಯೋ ಅಂತ ಹೇಳ್ತಾ, ಅಂಟಿಸೆಂಟ್ ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್.